ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಭೆ. ಮ್ಯಾರಥಾನ್ ಮೀಟಿಂಗ್ ಬಳಿಕ ವೇಣುಗೋಪಾಲ್ ಜೊತೆ ಚರ್ಚೆ. ಇಂದಿರಾ ಗಾಂಧಿ ಭವನದಿಂದ ನೇರವಾಗಿ ಕರ್ನಾಟಕ ಭವನಕ್ಕೆ ಆಗಮನ. ಡಿ.ಕೆ. ಸುರೇಶ್, ಹ್ಯಾರಿಸ್, ಕುಣಿಗಾಲ್ ರಂಗನಾಥ್ ಕೂಡ ಜೊತೆಗೆ ಬಂದಿದ್ದಾರೆ. ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ಕೈ ಮುಗಿದು ಹೋದ್ರು ಡಿ.ಕೆ.ಶಿ ಯಾವುದೇ ಉತ್ತರ ಕೊಡಲಿಲ್ಲ. ಕರ್ನಾಟಕ ಭವನದಲ್ಲಿ ಆಪ್ತರ ಜೊತೆ ಈಗ ಡಿ.ಕೆ. ಶಿವಕುಮಾರ್ ಸಭೆ ನಡೆಸಲಿದ್ದಾರೆ. ವರಿಷ್ಠರು ಕೊಟ್ಟ ಆಫರ್ ಅನ್ನ ಸಿದ್ದರಾಮಯ್ಯನವರು ತಿರಸ್ಕರಿಸಿದ್ದರ ಕುರಿತು ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಜೂನ್ 18ರ ಬಳಿಕ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಈಗ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ. ಎಸ್ ದುರ್ಗೇಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಕರ್ನಾಟಕ ಭವನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸ್ತಾರೆ. ಲಿಫ್ಟಲ್ಲಿ ಒಳಗಡೆ ಹೋಗ್ತಾ ಇರ್ತಾರೆ. ಲಿಫ್ಟ್ ಮುಂದೆ ಮಾಧ್ಯಮದವರು ತಡೀತಾರೆ. ಸಾರ್ ಏನಾಯ್ತು ಸಾರ್ ಅಂತಾರೆ. ಲಿಫ್ಟ್ ಇನ್ನೇನು ಕ್ಲೋಸ್ ಆಗ್ತಾ ಇರುತ್ತೆ. ಆ ಲಿಫ್ಟ್ನ ಸೆನ್ಸಾರ್ಗೆ ಕೈ ಒಡ್ಡಿ ಹೊರಗಡೆ ಬಂದು ಜಸ್ಟ್ ಕೈ ಮುಗಿದು ನಮಸ್ಕರಿಸಿ ಒಳಗಡೆ ಹೋಗ್ತಾರೆ ಡಿ.ಕೆ. ಶಿವಕುಮಾರ್. ಸೊ ಈ ಒಂದು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಜೆಸ್ಚರ್ ಏನಿದೆ ಅಥವಾ ಈ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಪಾಪ ತುಂಬ ಅದಿಮಿಟ್ಟುಕೊಂಡಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ಹೃದಯದಲ್ಲಿ ಅದಿಮಿಟ್ಟುಕೊಂಡಿದ್ದಾರೆ ಅಂತ ಅನಿಸುತ್ತಾ? ಖಂಡಿತ ರಾಧಾ ಮೇಡಮ್, ಡಿ.ಕೆ. ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡಿದರೆ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. ಇಂಥದ್ದೊಂದು ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಇವತ್ತು ನಿರ್ಧಾರ ಮಾಡಿಯೇ ತೀರುತ್ತೆ ಅನ್ನೋಂಥ ಒಂದು ಆಶಾಭಾವನೆಯಲ್ಲಿದ್ದರು. ಕಳೆದ 2-3 ದಿನಗಳಿಂದ ಕೂಡ SIR ಮೀಟಿಂಗ್ ಆದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಫೋನ್ ಮಾಡ್ತಾರೆ, ನೀವು ದೆಹಲಿಗೆ ಬನ್ನಿ ಅನ್ನೋಂಥ ಮುಲಾವಣೆ ನೀಡ್ತಾರೆ. ಇಬ್ಬರನ್ನು ಕೂಡ ಕರೆದು ಮಾತನಾಡ್ತೀವಿ ಅನ್ನುವಂಥ ನಾಯಕರು ಇವತ್ತು ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಮಾಧ್ಯಮಗಳಿಗೆ. ಇದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿರುವಂಥದ್ದು ಬಹಳ ಒಂದು ಕುತೂಹಲ ಮತ್ತು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರು ಸಚಿವ ಸಂಪುಟ ಪುನರಚನೆ ವಿಚಾರ ಕೂಡ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನು ಖುದ್ದು ಡಿ.ಕೆ. ಶಿವಕುಮಾರ್ ಮತ್ತು CM ಮುಂದೆ ಹೇಳಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಸರವನ್ನು ತರಿಸಿದಂತಿದೆ. ಯಾಕಂದರೆ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ಮಾತನ್ನು ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು ಡಿ.ಕೆ. ಶಿವಕುಮಾರ್ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಯಿತು, ಏನೆಲ್ಲ ವಾದ ವಿವಾದಗಳಾಗಿದ್ವು, ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಯಾವ ನಿಟ್ಟಿನಲ್ಲಿ ಮನವರಿಕೆ ಮಾಡಬೇಕು ಅನ್ನೋದು ಮತ್ತು ಮನವೊಲಿಸುವಂಥ ಕೆಲಸವನ್ನು ಕೂಡ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಪದೇ ಹೈಕಮಾಂಡ್ ನಾಯಕರು ಭೇಟಿಯಾಗಿ ನನಗೊಂದು ಅವಕಾಶ ಮಾಡಿಕೊಡಿ, ಕೊಟ್ಟ ಭರವಸೆಯನ್ನು ಈಡೇರಿಸಿ ನನಗೆ ಒಂದು ಅವಕಾಶ ಮಾಡಿಕೊಡಿ. 2023ರಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮಾತುಕತೆ ಏನಾಗಿದೆ, ಆ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಇರ್ತಾರೆ. CM ಸಿದ್ದರಾಮಯ್ಯ ಅವರು ಆಯಿತು ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಕೂಡ ಈ ಹಿಂದೆ ಸಾಕಷ್ಟು ಹೇಳಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಬಹಳ ಕುತೂಹಲ ಇತ್ತು. CM ಸಿದ್ದರಾಮಯ್ಯ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ, ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿದ್ದರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಲು ಮೀಟಿಂಗ್ಗಳು, ಅದರಲ್ಲೂ ಕೂಡ ರಾಹುಲ್ ಗಾಂಧಿ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ನಡೆಸಿದ ಬಳಿಕವೂ ಕೂಡ ಈ ವಿಚಾರಕ್ಕೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಿಲ್ಲ. ಕೇವಲ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಬಹಳ ನಿರಾಸೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಮೂಡಿಸಿದೆ. ಮತ್ತು ಮಾಧ್ಯಮಗಳು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದ್ರ ನಿಟ್ಟಿನಲ್ಲಿ ಈಗ ಸುದ್ದಿ ಬಿತ್ತರಣೆ ಮಾಡ್ತಾ ಇದ್ವು. ಹೀಗಾಗಿ ಯಾವುದೂ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಒಂದು ಮುಖದಲ್ಲಿ ಒಂದು ನಿರಾಸೆಯನ್ನು ಎತ್ತಿ ತೋರಿಸ್ತಿರುವಂಥದ್ದು. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದ ಹೇಳಿಕೆಗಳನ್ನು ಕೊಡದೆ, ಯಾವುದೇ ರೀತಿಯಂಥ ವಿರೋಧವನ್ನು ಕಟ್ಟಿಕೊಳ್ಳದೆ, ತಾಳ್ಮೆ ಮತ್ತು ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ನಿಸ್ಸೀಮರು. ಹೀಗಾಗಿಯೇ ಒಂದು ಯಾವುದೇ ರೀತಿಯಂಥ ಹೇಳಿಕೆಗಳನ್ನು ಕೊಡದೆ ಮೌನಕ್ಕೆ ಶರಣಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದು ಯಾವ ರೀತಿ ಮತ್ತೆ ವೇದಿಕೆಗೆ ಬರುತ್ತೆ, ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಮತ್ತೆ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡ್ತಾರಾ? ಜೂನ್ 18ಕ್ಕೆ ಏನು ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತೆ, ಆ ಚುನಾವಣೆ ಬಳಿಕ CM ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಡ್ತಾರಾ?
ಹೈಕಮಾಂಡ್ ಮಟ್ಟದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಆಫರ್ಗಳನ್ನು ನೀಡಿದ್ರು ಕೂಡ